ಹಲೋ ಗೆಳತಿ, ನಾನು ಈಗ ಮನೆಗೆ ಬರ್ಬೋದಾ? ಯಾಕೆ ಫ್ರೆಂಡು? ಒಳ್ಳೆ ಮರ್ಯಾದೆ ಆಯ್ತು ಗೆಳತಿ. ಅಲ್ಲ, ಏನೋ ಮುಖ್ಯವಾದ ವಿಷಯ ಮಾತಾಡಬೇಕು, ಮನೆಗೆ ಬಾ ಅಂತ ನೀವೇ ಕರೆದು ಈಗ ಬರಲ್ಲ ಅಂತ ಕೇಳಿದ್ರೆ ಯಾಕೆ ಅಂತ ಕೇಳ್ತಾ ಇದ್ದೀರಲ್ಲ? ನೋಡಿ, ನಿಮ್ಗಿನ್ನೂ ಚಿಕ್ಕ ವಯಸ್ಸು, ನಿಮ್ಗಳನ್ನ ಕಟ್ ಹಾಕ್ತಿದೀವಿ ಅಂತ ನಿಮ್ಗಳಿಗೆ ಅನಿಸ್ಬೋದು. ಆದ್ರೆ ನಾವೆಲ್ಲರೂ ಮಾಡ್ತಿರೋದು ನಿಮ್ಗೆ ಒಳ್ಳೇದಕ್ಕೆ ಅನ್ನೋದನ್ನ ನೀವು ಅರ್ಥ ಮಾಡ್ಕೋಬೇಕಲ್ವಾ? ಸುಮ್ನೆ ಹೂ ಹೂ ಅಂತ ತಲೆ ಆಡ್ಸೋದಲ್ಲ, ಅವಳು ಹೇಳಿದ್ದಂಗೆ ನಡ್ಕೋಬೇಕು. ನೋಡು, ನಾವು ಹೊರಗಡೆ ಹೋಗಿ ಹೆಮ್ಮೆಯಿಂದ ಹೇಳ್ಕೊಳ್ತೀವಿ, ನನ್ನ ಮಗಳು ನನ್ನಿಂದ ಏನು ಮುಚ್ಚಿಡಲ್ಲ, ಅವಳನ್ನ ತಗೊಂಡು ಹೋಗಿ ಕಾಡಲ್ಲಿ ಬಿಟ್ರು ಅಮ್ಮ ಅಂತ ಓಡ್ ಬರ್ತಾಳೆ ಅಂತ. ಹೀಗಿರುವಾಗ ಮೂರನೇವ್ರು ಯಾರೋ ನಿಮ್ ಮಗಳನ್ನ ಅಲ್ಲಿ ನೋಡಿದ್ವಿ ಇಲ್ಲಿ ನೋಡಿದ್ವಿ ಅಂತ ಬಂದು ಹೇಳಿದ್ರೆ ನನಗ್ ಬೇಜಾರಾಗಲ್ವಾ ಹೇಳು ಬಂಗಾರಿ? ಸಾರಿ ಅಮ್ಮ, ಇನ್ಯಾವತ್ತೂ ಈ ತರ ಮಿಸ್ಟೇಕ್ ಮಾಡಲ್ಲ. ಮನುಷ್ಯರಂದ್ಮೇಲೆ ತಪ್ಪು ಮಾಡೋದು ಸಹಜ, ಆದ್ರೆ ಮಾಡಿದ ತಪ್ಪನ್ನ ತಿದ್ದುಕೊಂಡು ನಡಿಬೇಕು, ಅರ್ಥ ಆಯ್ತಾ? ಆಗ್ಲೇ ನಮ್ ಬದುಕು ಸಾರ್ಥಕ ಅನ್ಸೋದು. ಮಕ್ಕಳಿಗೆ ಹೇಗ್ ಬುದ್ಧಿ ಕಲಿಸ್ಬೇಕು ಅನ್ನೋದನ್ನ ನಿನ್ನ ನೋಡಿ ಕಲಿಬೇಕು. ನೋಡು, ಎಷ್ಟು ಸಮಾಧಾನದಿಂದ ನಿನ್ ಮಗಳು ಮಾಡಿದ ತಪ್ಪನ್ನ ಅವಳಿಗೆ ಅರಿವು ಮಾಡಿಸ್ದೆ ನೋಡು. ನೀಟಾಗಿ ಬುದ್ಧಿ ಹೇಳ್ದೆ ಮಗಳೇ. ಸರಿ ಬಂಗಾರಿ, ನಾಳೆ ಕಾಲೇಜ್ ಹತ್ರ ಬರ್ತೀನಿ, ಸಸ್ಪೆನ್ಷನ್ ವಾಪಸ್ ತಗೊಳ್ಳಿ ಅಂತ ರಿಕ್ವೆಸ್ಟ್ ಮಾಡ್ತೀನಿ, ಆಯ್ತಾ? ಇಲ್ಲ ಅಮ್ಮ, ಕಾಲೇಜಿಗೆ ಜಾಯಿನ್ ಮಾಡ್ಕೊಂಡ್ರು. ಜಾಯಿನ್ ಮಾಡಿಸ್ಕೊಂಡ್ರ? ಹೇಗೆ? ನಾವ್ ಯಾರು ಬಂದ್ ಮಾತೇ ಆಡ್ಲಿಲ್ವಲ್ಲ. ಅಮ್ಮಂಗೆಲ್ಲ ನಿಜ ಹೇಳ್ಬಿಡ್ಲಾ? ಮತ್ತೇನ್ ಯೋಚನೆ ಮಾಡ್ತಿದ್ಯಾ? ಈಗಷ್ಟೇ ಅಮ್ಮ 3ನೇವರಿಂದ ವಿಷಯ ಗೊತ್ತಾಗ್ಬಾರ್ದು ಅಂತ ಹೇಳಿದಾಳೆ. ಇನ್ನು ಈ ವಿಷಯನ ಮುಚ್ಚಿಟ್ಟು ಬೇರೆ ಯಾರಾದ್ರೂ ಬಂದ್ ಅಮ್ಮಂಗೆ ಹೇಳಿದ್ರ? ಶುರು ಆಯ್ತು ಇವಳು ಮತ್ತೆ ಮೌನ ವ್ರತ. ಅದೇನಾಯ್ತಂತ ಬಾಯ್ಬಿಟ್ಟು ಹೇಳ್ಬಾರ್ದಾ? ಅದು ಕಾಲೇಜಲ್ಲಿ ನಿಮ್ ಪೇರೆಂಟ್ಸ್ ನ ಕರ್ಕೊಂಡ್ ಬನ್ನಿ ಅಂದ್ರು. ಅಮ್ಮನ ಹತ್ರ ಹೇಳಕ್ ತುಂಬಾನೇ ಭಯ ಆಯ್ತು. ಅದಕ್ಕೆ ಪಪ್ಪನ್ ಕರ್ಕೊಂಡ್ ಹೋಗಿದ್ದೆ. ಸುಳ್ಳು ಸುಳ್ಳು, ಇದನ್ನ ನಾನಂತೂ ನಂಬಲ್ಲ. ನಿಜವಾಗ್ಲೂ ಅಜ್ಜಿ. ಅಯ್ಯೋ, ನನಗ್ ನನ್ ಮಗನ್ ಬಗ್ಗೆ ಗೊತ್ತಿಲ್ವಾ? ಅವನ್ ಇಂಥದಕ್ಕೆಲ್ಲ ಸಪೋರ್ಟ್ ಮಾಡಲ್ಲ. ಅವನಿಗೆ ವಿಷಯ ಗೊತ್ತಾದ್ರೆ ಅವನು ಕೋಪ ಮಾಡ್ಕೊಂಡಿರ್ತಾನೆ. ಇಲ್ಲ ಅಜ್ಜಿ, ಮೊದ್ಲಿಗ್ ಪಪ್ಪಾನು ನನ್ ಮೇಲೆ ಕೋಪ ಮಾಡ್ಕೊಂಡ್ರು. ಶ್ರೇಷ್ಠ ಆಂಟಿನೇ ಕನ್ವಿನ್ಸ್ ಮಾಡಿ ಪಪ್ಪನ ಕಾಲೇಜಿಗೆ ಕರ್ಕೊಂಡ್ ಬಂದ್ರು. ಇಷ್ಟನಾ? ಹೌದಜ್ಜಿ, ಶ್ರೇಷ್ಠ ಆಂಟಿನೇ ಪಪ್ಪನ್ ಜೊತೆ ಮಾತಾಡಿ ಕಾಲೇಜಿಗೆ ಕರ್ಕೊಂಡ್ ಬಂದಿದ್ದು. ಶ್ರೇಷ್ಠ ಆಂಟಿ ಇಲ್ಲ ಅಂದಿದ್ರೆ ನನ್ ಕಾಲೇಜಿಗೆ ಮತ್ತೆ ಹೇಗ್ ಸೇರ್ತಿದ್ನೋ ಏನೋ, ಒಂದೂ ಗೊತ್ತಿಲ್ಲ. ಅಮ್ಮ, ಮಾತಾಡ್ಬೇಡ ನೀನು. ಸುನಂದ, ಬಡಿಸಿ, ನನಗೆ ತುಂಬಾ ಹಸಿವೆ ಆಗ್ತಾ ಇದೆ. ಪೂಜಾ, ಏನು ಬಟ್ಟೆ ಈಗಲೇ ಪ್ಯಾಕ್ ಮಾಡ್ತಿದ್ಯಾ? ಹೌದು. ಅಲ್ಲ, ನಾವು ಹೋಗ್ತಿರೋದ್ ನಾಳೆ, ಈಗ ಪ್ಯಾಕ್ ಮಾಡ್ತಿದ್ಯಾ? ಹೌದಪ್ಪ, ನಾವು ಬಾಯ್ಸ್ ತರ ಅಲ್ಲ, ಹೆಣ್ಮಕ್ಳಿಗೆ ಪ್ಯಾಕಿಂಗಿಗೆ ಮೇಕಪ್ಗೆಲ್ಲ ಟೈಮ್ ಬೇಕು. ಅಲ್ಲ, ಅದು ಯಾಕೆ ಹಾಗೆ ಅಂತ. ನಿಮ್ದೇನಪ್ಪ, 4 ಶರ್ಟ್ 4 ಪ್ಯಾಂಟ್, ಅದ್ರಲ್ಲಿ ಇಡೀ ಜೀವನ ಬೇಕಾದ್ರೂ ಕಳ್ದು ಬಿಡ್ತೀರ. ಆದ್ರೆ ಹೆಣ್ಮಕ್ಳು ಹಾಗಲ್ಲ,
ಅವ್ರಿಗೆ ಡಿಫ್ರೆಂಟ್ ಕಾಸ್ಟ್ಯೂಮ್ಸ್ ಬೇಕು, ಅದಕ್ ಮ್ಯಾಚಿಂಗ್ ಸ್ಲಿಪ್ಪರ್ಸ್ ಬೇಕು. ಆಮೇಲೆ ಮಸ್ಕರ, ಐಲೈನರು, ಮೇಕಪ್ ಕಿಟ್ ಏನ್ ಕಮ್ಮಿ ಇದೆ ಅಂತ ಅನ್ಕೊಂಡಿದ್ಯಾ ಇಟ್ಕೊಳ್ಳೋದು? ಅಷ್ಟೇ ಅಲ್ಲ, ಈ ಸೀರೆಗಳನ್ನೆಲ್ಲ ಉಟ್ಕೊಳಕ್ಕೆ ಸೇಫ್ಟಿ ಪಿನ್ನು ಅದು ಇಟ್ಕೋಬೇಕು. ಅಯ್ಯೋ, ಒಂದ ಎರಡ ನಮ್ ಪ್ಯಾಕಿಂಗ್ ಅಂದ್ರೆ ಏನ್ ಸುಮ್ನೆ ಅಂತ ಅನ್ಕೊಂಡ್ಯಾ? ರಾಶಿ ರಾಶಿ ಇರುತ್ತಪ್ಪ. ಇವಾಗ ಶುರು ಮಾಡಿದ್ರೆ ಹೊರಡೋ ಅಷ್ಟ್ರೊಳಗ್ ಪ್ಯಾಕಿಂಗ್ ಮುಗ್ದಿರತ್ತೆ. ಅದು ನಿಜಾನೇ ಬಿಡು. ಹೆಣ್ಮಕ್ಳು ಶಾಪಿಂಗ್ ಹೋದ್ರು ಟೈಮ್ ತಗೋತಾರೆ, ಪಿಕ್ನಿಕ್ ಹೋದ್ರು ಟೈಮ್ ತಗೋತಾರೆ. ಒಟ್ನಲ್ಲಿ ಹುಡುಗರು ಕಾಯೋದ್ ಮಾತ್ರ ತಪ್ಪ. ಮತ್ತಿನ್ನೇನು ನಿಮ್ ತರ ಬರ್ಬೇಕಾ? 2 ಶರ್ಟ್ 2 ಪ್ಯಾಂಟ್ ಬಿಟ್ರೆ 2 ಚಡ್ಡಿ, ಇನ್ನೇನ್ ಇಟ್ಕೋತೀರಾ ನೀವು? ಹೌದೌದು, ಕೊನೆಗೂ ನಮ್ಮ ಮೇಲೆ ಕಮೆಂಟ್. ಮತ್ತಿನ್ನೇನು? ಅಷ್ಟೇ ಅಲ್ಲಪ್ಪ, ಅದ್ರ ಜೊತೆ ಅದನ್ನೆಲ್ಲ ನಾವೇ ಪ್ಯಾಕ್ ಮಾಡ್ಕೊಡ್ಬೇಕು. ನೀವೇನು ಮಾಡಲ್ಲ. ಈ ಗಂಡ್ ಮಕ್ಳೆಲ್ಲ ಒಂಥರ ವೇಸ್ಟ್ ಬಾಡಿಗಳು. ಏಯ್ ಪೂಜಾ, ಬೇಡ, ನೀನ್ ನನ್ನನ್ನ ಇನ್ಸಲ್ಟ್ ಮಾಡ್ತಿದ್ಯಾ. ನನ್ನಷ್ಟೇ ಅಲ್ಲ, ಇಡೀ ಗಂಡಸರು ಜಾತಿನೇ ಅವಮಾನ ಮಾಡ್ತಿದ್ಯಾ ನೀನು. ಬೇಡ, ದೊಡ್ಡ ಜಗಳ ಆಗತ್ತೆ ಇವಾಗ. ಹೌದಾ ಸರ್? ಸಾರಿ, ನಿಮ್ ಜೊತೆ ಜಗಳ ಮಾಡೋಷ್ಟು ನನಗೆ ಟೈಮ್ ಇಲ್ಲ. ಪ್ಯಾಕಿಂಗ್ ಮಾಡೋಕ್ ತುಂಬಾ ಇದೆ. ಪೂಜಾ, ಬೇಡ, ತುಂಬಾ ನೆಗ್ಲೆಕ್ಟ್ ಮಾಡ್ತಿದ್ಯಾ. ನಾಳೆನೆ ಹನಿಮೂನ್, ಆಮೇಲೆ ಅಷ್ಟೇ. ಆಮೇಲೇನು? ಬೇಡ ಅಂತ ಕ್ಯಾನ್ಸಲ್ ಮಾಡ್ತೀಯಾ ಅಷ್ಟೇ. ನನಗ್ ನಾನೇ ಶಿಕ್ಷೆ ಕೊಟ್ಕೋತೀನ ಪೂಜಾ. ನೋಡೋಣ, ಅಲ್ಲಿ ಹೋದ್ಮೇಲೆ ಗೊತ್ತಾಗುತ್ತೆ ನನ್ ಗಂಡ ಎಷ್ಟು ರೊಮ್ಯಾಂಟಿಕ್ ಅಂತ. ಓಹೋ ಪೂಜಾ, ನನ್ನ ಹೆಸರೇನು? ಏನು? ಕಿಶನ್. ಅಂದ್ರೆ ಕೃಷ್ಣ. ನನ್ನ ರಸಿಕತೆ ಬಗ್ಗೆ ಅನುಮಾನವೇ? ಪೂಜಾ, ನಾಳೆ ತನಕ ವೇಟ್ ಮಾಡ್ಬೇಕಾ ಅಂತ. ಈಗಲೇ ಯಾಕೊಂದು ಟ್ರಯಲ್ ಅಂಡ್ ಎರರ್ ಮಾಡಬಾರ್ದು? ಆಗಿದ್ಯಾ ನೀನು? ಪೂಜಾ, ಇದನ್ನ ಯಾರು ಪೋಲಿತನಲ್ಲ, ಕನ್ನಡದಲ್ಲಿ ರಸಿಕತೆ ಅಂತ. ಈ ರಸಿಕತೆಗೂ ಪೋಲಿತನಕ್ಕೂ ಒಂದ್ ಲೈನ್ ಡಿಫ್ರೆನ್ಸ್ ಇದೆ. ಆಯ್ತು ಮಹಾರಸಿಕರೇ, ತಮ್ಮ ಬಟ್ಟೆಗಳನ್ನ ಕೊಡಿ, ನಿಮ್ದು ಪ್ಯಾಕ್ ಮಾಡ್ತೀನಿ. ಪೂಜಾ, ನಾವು ತಯಾರಿ ಮಾಡ್ಕೊಂಡ್ರೆ ಸಾಕ? ಮನೆಯವ್ರಿಗೆಲ್ಲ ಇನ್ಫಾರ್ಮ್ ಮಾಡೋದು ಬೇಡವಾ? ನಾಳೆ ನಾವು ಹೊರಡ್ತಿದೀವಿ ಅಂತ ಒಂದ್ಸಲ ಇನ್ಫಾರ್ಮ್ ಮಾಡ್ಕೊಂಡು ಬೇಡ? ಸರಿ ಕಣ, ನೀನ್ ಹೇಳೋದು ಕರೆಕ್ಟ್ ಆಗಿದೆ. ಲಾಸ್ಟ್ ಮಿನಿಟ್ ಅಲ್ಲಿ ಹೇಳಿದ್ರೆ ಚೆನ್ನಾಗಿರಲ್ಲ. ನಡಿ ಹೇಳೋಣ. ಬಾ. ಏನಮ್ಮ ಪೂಜಾ? ಅದು ಏನಿಲ್ಲ ಮಾವ, ಕಿಶನ್ ನಿಮ್ ಜೊತೆ ಏನೋ ಮಾತಾಡ್ಬೇಕಂತೆ. ಓ, ಏನಪ್ಪ ಅದು? ಅದು ಅಪ್ಪ, ಅದು ಅದ್ಯಾಕೋ ಅಷ್ಟೊಂದು ಸಂಕೋಚ? ನಾಳೆ ನಾನು ಮತ್ತೆ ಪೂಜಾ ಚಿಕ್ಕಮಂಗ್ಳೂರ್ ಹೋಗೋಣ ಅಂತಿದೀವಿ. ಅದ್ಯಾಕೋ ಚಿಕ್ಕಮಂಗ್ಳೂರು ಅಂತ ಹೇಳ್ತಿದ್ದೀಯ? ಹನಿಮೂನ್ ಅಂತ ಹೇಳು. ವೆರಿ ಗುಡ್, ವೆರಿ ಗುಡ್. ನಾನೇನೋ ಫಾರಿನ್ ಹೋಗ್ತಿರೋ ಹನಿಮೂನ್ಗೆ ಅನ್ಕೊಂಡಿದ್ದೆ. ಚಿಕ್ಕಮಂಗ್ಳೂರ್ಗೆ ಹೋಗ್ತಿದ್ದೀರಲ್ಲ, ಅದು ತುಂಬಾ ಚೆನ್ನಾಗಿದೆ ಕಣೋ. ಫಾರಿನ್ ಅಂತ ಏನ್ ಕಡಿಮೆ ಇಲ್ಲ. ಹಾಗೆ ಸುತ್ತಮುತ್ತ ಮುಳ್ಳಯ್ಯನಗಿರಿ ಇವೆಲ್ಲ ಇದಾವೆ, ನೋಡ್ಕೊಂಡ್ ಬನ್ನಿ. ಅದೇನೋ ಅಂತಿರಲ್ಪ, ಟೆಂಪಲ್ ರನ್ ಅಂತ, ಅದನ್ನೆಲ್ಲ ಮುಗಿಸ್ಕೊಂಡ್ ಬನ್ನಿ. ಆಯ್ತು? ಹ್ಯಾಪಿ ಅಂಡ್ ಸೇಫ್ ಜರ್ನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್ ಮಾವ. ಛ, ಕನ್ನಿಕನ್ನ ಉರ್ಸೋಣ ಅಂದ್ರೆ ಹೋಗೇ ಬಿಟ್ಲಲ್ಲ. ಸಾಹೇಬ್ರು ಆಲ್ರೆಡಿ ಪ್ಯಾಕಿಂಗ್ ಸ್ಟಾರ್ಟ್ ಮಾಡ್ಬಿಟ್ಟಿದ್ದಾರೆ. ಇನ್ನೇನು, ಅಪ್ಪನೇ ಗ್ರೀನ್ ಸಿಗ್ನಲ್ ಕೊಟ್ರಲ್ಲ. ಪೂಜಾ, ಆರ್ ಯು ಹ್ಯಾಪಿ? I'm extremely happy. ಗಂಡ ಹೆಂಡತಿ ರೊಮ್ಯಾಂಟಿಕ್ ಆಗಿ ಮಾತಾಡ್ತಿರೋದನ್ನ ಕದ್ದು ಕೇಳಿಸ್ಕೊತಿದ್ಯಾ? ಇರು, ಇನ್ನ ಜಾಸ್ತಿ ಉರ್ಸ್ತೀನಿ. ಕಿಶನ್, ಆರ್ ಯು ಎಕ್ಸೈಟೆಡ್? ವೆರಿ ಮಚ್. ವೆರಿ ಮಚ್ ಅಂದ್ರೆ ಎಷ್ಟು? ಅದನ್ನೆಲ್ಲ ಮಾತಲ್ಲಿ ಹೇಳಕ್ ಆಗಲ್ಲ ಕಣ್. ಮತ್ತೆ ಚಿಕ್ಕಮಂಗ್ಳೂರ್ಗೆ ಹೋದ್ಮೇಲೆ
ನಿಮ್ಗೆ ಗೊತ್ತಾಗುತ್ತೆ. ಕಿಶನ್, ಐ ಲವ್ ಯು. ಪೂಜಾ, ಏನಂದ ನೀನು? ಇನ್ನೊಂದ್ಸಲ ಹೇಳು. ಅಯ್ಯೋ ಇನ್ನೊಂದ್ಸಲ ಏನು, ನಿನ್ನ ಗಟ್ಟಿಯಾಗಿ ಹಗ್ ಮಾಡ್ಕೊಂಡು ಜೋರಾಗಿ ಹೇಳ್ತೀನಿ. ಪೂಜಾ, ಕಾಲೇಜ್ ಬಂಕ್ ಮಾಡಿದ್ದೆ. ಆ ವಿಷಯ ಪ್ರಿನ್ಸಿಪಲ್ಗೆ ಗೊತ್ತಾಗಿ ಸಸ್ಪೆಂಡ್ ಮಾಡಿದ್ರು. ಅಮ್ಮನ ಹತ್ರ ಹೇಳಕ್ ತುಂಬಾನೇ ಭಯ ಆಯ್ತು. ಅದಕ್ಕೆ ಪಪ್ಪನ್ ಕರ್ಕೊಂಡು ಹೋಗಿದ್ದೆ. ಶ್ರೇಷ್ಠ ಆಂಟಿನೇ ಕನ್ವಿನ್ಸ್ ಮಾಡಿ ಪಪ್ಪನ ಕಾಲೇಜಿಗೆ ಕರ್ಕೊಂಡ್ ಬಂದ್ರು. ಹಲೋ ಗೆಳತಿ, ನಾನು ಈಗ ಮನೆಗೆ ಬರ್ಬೋದಾ? ಯಾಕೆ ಫ್ರೆಂಡು? ಒಳ್ಳೆ ಮರ್ಯಾದೆ ಆಯ್ತು ಗೆಳತಿ. ಅಲ್ಲ, ಏನೋ ಮುಖ್ಯವಾದ ವಿಷಯ ಮಾತಾಡಬೇಕು, ಮನೆಗೆ ಬಾ ಅಂತ ನೀವೇ ಕರೆದು ಈಗ ಬರಲ್ಲ ಅಂತ ಕೇಳಿದ್ರೆ ಯಾಕೆ ಅಂತ ಕೇಳ್ತಾ ಇದ್ದೀರಲ್ಲ, ಇದಕ್ಕಿಂತ ದೊಡ್ಡ ಅವಮಾನ ಇದೆಯಾ ಗೆಳತಿ? ಓಹ್, ಸಾರಿ ಫ್ರೆಂಡು. ಅದು ಮನೇಲಿ ಯಾಕೋ ಪರಿಸ್ಥಿತಿ ಸರಿಗಿಲ್ಲ. ಇಂಥ ಸಮಯದಲ್ಲಿ ನಿನ್ ಜೊತೆ ಆ ವಿಷಯ ಮಾತಾಡಕ್ಕೆ ಆಗಲ್ಲ ಫ್ರೆಂಡು, ಅದಕ್ಕೆ ಹಾಗೆ ಹೇಳಿದೆ. ಏನು ಮನೆಯಲ್ಲಿ ಪರಿಸ್ಥಿತಿ ಸರಿ ಇಲ್ವಾ? ಯಾಕೆ ಎಲ್ಲರೂ ಆರಾಮಾಗಿದ್ದಾರೆ ತಾನೆ? ಹಾ, ನಾವೆಲ್ಲರೂ ಆರಾಮಾಗಿದ್ದೀವಿ. ಆದ್ರೆ ತನ್ವಿ ಅವಳ ಕಾಲೇಜಲ್ಲಿ ಅದೇನೋ ಸಮಸ್ಯೆ ಮಾಡ್ಕೊಂಡ್ಲು. ಅದಕ್ಕೆ ಭಾಗ್ಯ ಸಿಟ್ಟು ಬಂದು ಅವಳು ಕಪಾಳಕ್ಕೆ ಹೊಡೆದು ಬಿಟ್ಲು. ಏನು ಭಾಗ್ಯ ಅವರು ತನ್ವಿ ಮೇಲೆ ಕೈ ಮಾಡಿದ್ರಾ? ಹೌದು ಫ್ರೆಂಡು. ಅಲ್ಲ, ಭಾಗ್ಯ ಅವರು ತಾಳ್ಮೆಯ ಪ್ರತಿರೂಪ. ಅಷ್ಟು ಸುಲಭಕ್ಕೆ ಅವ್ರಿಗೆ ಕೋಪ ಬರಲ್ವಲ್ಲ? ಅದು ಸುಲಭಕ್ಕೆ ಬಂದ ಕೋಪನೂ ಅಲ್ಲ. ಇವಳು ಕಾಲೇಜಿಗೆ ಹೋಗದೆ ಅದೇನೋ ಮಾಡ್ತಾರಲ್ಲ, ಬಂಕೋ ಏನೋ, ಅದನ್ನ ಮಾಡ್ಬಿಟ್ಟಿದ್ದಾಳೆ. ಕಮಾನ್ ಗೆಳತಿ, ಅಲ್ಲ ಕಾಲೇಜ್ ಮಕ್ಕಳು ಅಂತಂದ್ಮೇಲೆ ಬಂಕ್ ಮಾಡಿ ಮೂವಿಗೆ ಹೋಗೋದು, ಸುತ್ತಾಡೋದು ಇದೆಲ್ಲ ಕಾಮನ್ ಅಲ್ವಾ? ಅಷ್ಟು ಸಣ್ಣ ವಿಷಯಕ್ಕೆ ಅವ್ರ ಮೇಲೆ ಯಾರಾದ್ರೂ ಕೈ ಮಾಡ್ತಾರಾ? ಏನೋಪ್ಪ, ಇವತ್ತು ನನಗೆ ಅದ್ರ ಬಗ್ಗೆ ಮಾತಾಡಕ್ಕೆ ಮನಸ್ಸೇ ಇಲ್ಲ. ನಾಳೆ ಎಲ್ಲ ಹೇಳ್ತೀನಿ ಫ್ರೆಂಡು. ನಾಳೆ ಮನೆಗೆ ಬರ್ತೀಯ ತಾನೆ? ಸರಿ ಗೆಳತಿ, ನೋ ವರೀಸ್. ಅಂಡ್ ಒನ್ ಮೋರ್ ಥಿಂಗ್, ಮಕ್ಕಳ ಮನಸ್ಸು ಹೂವಿನ ಹಾಗೆ, ಸಣ್ಣ ಸಣ್ಣ ನೋವು ಅವ್ರಿಗೆ ದೊಡ್ಡದಾಗೆ ಕಾಣುತ್ತೆ. ಪ್ಲೀಸ್ ತನ್ವಿಗೆ ಸಮಾಧಾನ ಮಾಡಿ. ಮಕ್ಕಳ ಮನಸ್ಸು ಹೂವಿನ ತರ, ಆದ್ರೆ ನನ್ ಸೊಸೆ ಮನಸ್ಸು ಮಗು ತರ ಇದೆ. ಹೂವಿನ ಜೊತೆ ಕೆಲವು ಸಲ ಮುಳ್ಳಿರುತ್ತೆ. ಅದೇ ಮಗು ತರ ಇರೋ ನನ್ ಸೊಸೆ ಮನ್ಸಲ್ಲಿ ಒಂಚೂರು ಕಲ್ಮಶ ಇಲ್ಲ, ಯಾವ ದುರ್ಗುಣನೂ ಇಲ್ಲ. ಅವಳಿಗೆ ಮೋಸ ಮಾಡೋ ಯಾರನ್ನೂ ಈ ಕುಸುಮ ಕ್ಷಮಿಸಲ್ಲ. ಅದು ನನ್ ಮಗ ಆದ್ರೂ ಅಷ್ಟೇ, ನನ್ ಮೊಮ್ಮಗಳಾದ್ರೂ ಅಷ್ಟೇ.